ಶ್ರೀ ಅಕ್ಷರ ರಾಮನಿಗೆ ಜಯ ಜಯ. ಯುಗ ಯುಗಗಳಲ್ಲೂ ಅವತರಿಸಿದೆ ಹರಿರಾಮ. ಒಮ್ಮೆ ಕೃಷ್ಣನಾಮ, ಮತ್ತೊಮ್ಮೆ ಶ್ರೀರಾಮ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ನಿನ್ನ ಕಾಯಕ. ದರ್ಶನಗೈಯುವುದೇ ಭಕ್ತರಿಗೆ ಆನಂದದಾಯಕ. ಅಯೋಧ್ಯೆಯಲ್ಲಿಂದು ಸಂಭ್ರಮವೋ ಸಂಭ್ರಮ. ಅರುಣಯೋಗಿರಾಜನ ಕೈಯಲ್ಲಿ ಮೂಡಿದ ಬಾಲರಾಮ. ಬಾಲರಾಮ ಆನಂದವಾಯಿತು ಹಿಂದೆ ಮಗೆ ಮನ ತುಂಬಿ, ಭಕ್ತಿ ಭಾವ ಉಕ್ಕಿ ಹರಿಯಿತು ಬಾಲರಾಮನ ದರ್ಶನ. ಬಾಲರಾಮನ ದರ್ಶನ. ಇಕ್ಷ್ವಾಕು ಕುಲತಿಲಕನ ದಶರಥ ನಂದನನ. ಇಕ್ಷ್ವಾಕು ಕುಲತಿಲಕನ ದಶರಥ ನಂದನನ ಕೌಸಲ್ಯಾಸುತನ ಪುನರಾಗಮನ. ಕೌಸಲ್ಯಾಸುತನ ಪುನರಾಗಮನ. ಈಗಲೀಗಲಿ ತೆರಳಿ ರಾಮಮೂರ್ತಿನ ಕಂಡು ಧನ್ಯರಾಗಬೇಕೆಂಬ ಮನದಾತುರ ಎಲ್ಲರುಳು. ಮನದಾತುರ ಎಲ್ಲರುಳು. ಉದ್ದಂಡ ನಮಸ್ಕಾರಗೈದು ಪುನೀತರಾಗೋಣವೆಂದು, ಊರೂರಿನಲ್ಲೂ ರಾಮೋತ್ಸವ ಈ ಪುಷ್ಯ ಮಾಸದಲ್ಲೂ ಮತ್ತೆ ಮಾಡುವರು ರಾಮನವಮಿ ಚೈತ್ರದಲ್ಲೂ. ಋಷಿಗಳು ಕರೆದೊಯ್ದಿದ್ದರು ಕಿಶೋರ ರಾಮನ, ಅವನ ಸೋದರನ ವಯಸ್ಸಿಗೆ ಮೀರಿದ ಹೊಣೆಗಾರಿಕೆ ನೀಡಿ. ಹೊಣೆಗಾರಿಕೆ ನೀಡಿ ಎತ್ತಿ ಹಿಡಿದನ ಕಿಶೋರ ಕೋದಂಡವನು, ನಿಗ್ರಹಿಸಿದ ಅಸುರ ಪಡೆಯನ್ನು. ಏನು ಸೋಜಿಗವಿದೆಂದು ಹರುಷಗುಂಡು ಹರಸಿದರು ಮುನಿಜನರು ಆ ಕಿಶೋರರನ್ನು. ಐತಂದರು ಜನಕನ ರಾಜ್ಯಕ್ಕೆ ಅವರಿಬ್ಬರ, ಅಲ್ಲಿ ಇಲ್ಲಿ ಸುತ್ತಿ ಇದು ದೈವ ನಿಯಾಮಕ. ದೈವ ನಿಯಾಮಕ, ಇದು ದೈವ ನಿಯಾಮಕ. ಉಡ್ಡೋಲಗ ಜನಕ ರಾಜನ ಆಸ್ಥಾನದಲ್ಲಿ ಓರ್ವನಲ್ಲ ಹಲವಾರು ಮಂದಿ ಭೂಪತಿಗಳಿದ್ದರಲ್ಲಿ. ಔತಣವಿತ್ತು ಮನಕ್ಕೆ ಉದರಕ್ಕೆ ನೇತ್ರಗಳಿಗೆ. ಅಂದು ನಡೆಯಲಿತ್ತು ಸೀತಾ ಸ್ವಯಂವರ. ಸೀತಾ ಸ್ವಯಂವರ ಅಂದು ನಡೆಯಲಿತ್ತು ಸೀತೆಯ ಸ್ವಯಂವರ. ಆಹಹ ಎಂದು ಪೊಗಳುತ್ತಿದ್ದರು ಜನರೆಲ್ಲ. ಆಹಹ ಎಂದು ಪೊಗಳುತ್ತಿದ್ದರು ಜನರೆಲ್ಲ. ಕನ್ಯೆ ಇವಳು ನಿಂತಳು ಹೂಮಾಲೆ ಹಿಡಿದು, ಖಚಿತವಿತ್ತವಳಿಗೆ ಅನುರೂಪನಾದ ವರನೆ ಬರುವನೆಂದು. ತನಗೆ ಅನುರೂಪನಾದ ವರನೆ ಬರುವನೆಂದು ಗಣ್ಯರನೇಕರು ಬಂದು ಕುಳಿತರು ಸಭೆಯೊಳಗೆ. ಘನವೆತ್ತಿದ ನೃಪ ಘೋಷಿಸಿದ ಪಣವ. ಪಂಕ್ತಿ ಶ್ರೇಷ್ಠ ಶ್ರೀರಾಮ. ಪಂಕ್ತಿ ಶ್ರೇಷ್ಠ ಶ್ರೀರಾಮ ನೆತ್ತಿದ ಬಿಲ್ಲನು. ಪಂಕ್ತಿ ಶ್ರೇಷ್ಠ ಶ್ರೀರಾಮ ನೆತ್ತಿದ ಬಿಲ್ಲನು. ಪಂಕ್ತಿ ಶ್ರೇಷ್ಠ ಶ್ರೀರಾಮ ನೆತ್ತಿದ ಬಿಲ್ಲನು. ಶ್ರೀರಾಮ ನೆತ್ತಿದ ಬಿಲ್ಲನು. ಪಂಕ್ತಿ ಶ್ರೇಷ್ಠ ಶ್ರೀರಾಮ ನೆತ್ತಿದ ಬಿಲ್ಲನು. ಚಕಿತರಾದರು ನೋಡುವರೆಲ್ಲರೂ ಆ ವೀರ ಕಿಶೋರನು ಬಿಲ್ಲ ನೆತ್ತಿದ ಪರಿಯನು ಕಂಡು. ಛಲದಂಕಮಲ್ಲರೆಂಬ ಬಿರುದಾವಳಿಯಿದ್ದ ನೃಪನೇಕರ ಶಿರಗಳು ಬಾಗಿದವು. ಜಯ ಜಯವೆಂದರು ಶ್ರೀರಾಮಗೆ. ಜಯ ಜಯವೆಂದರು ಶ್ರೀರಾಮಗೆ. ಜಯ ಜಯವೆಂದರು ಶ್ರೀರಾಮಗೆ. ಝಣತ್ಕಾರಗೈದವು
ವನಿತೆಯರ ಕಡಗಗಳು ಆಜ್ಞಾಧಾರಿಗಳಾದರು ರಾಜಭಟರು, ಆಜ್ಞಾಧಾರಿಗಳಾದರು ರಾಜಭಟರು. ಠಲಾಯಿಸಿದರು ತುರಗಗಳನ್ನು ಅಯೋಧ್ಯಾನಗರಿಯ ಕಡೆಗೆ, ಠಲಾಯಿಸಿದ ಓಲೆಯನ್ನು ನೀಡಿದರು. ಡವಳ ಹಾಡಿದರು ಅಂಗನೆಯರು, ಢಕ್ಕೆ ಮೊಳಗಿತು ಶಂಖಧ್ವನಿ ನಭಕ್ಕೇರಿತು. ಪಣಗೆದ್ದ ರಘುರಾಮ, ರಘುರಾಮನಿಗೆ ಜಯ ಜಯ, ರಘುರಾಮನಿಗೆ ಜಯ ಜಯ, ರಘುರಾಮನಿಗೆ ಜಯ ಜಯ ಎಂದರು. ತಡಬೇಕಿನ್ನು ಹೋಗೋಣ ನಡೆಯಿರಿ ಎಂದೆನ್ನುತ್ತ ಥಳಥಳಿಸುವ ರಥವನ್ನೇರಿ ಸಾಗಿದನು ಪೀತ ಪರಿವಾರದೊಂದಿಗೆ. ದಮನ ಕಾರ್ಯದಲ್ಲಿ ನಿಷ್ಣಾತನಾದ ತನ್ನ ಮಗ ಧನುಸನ್ನು ಮುರಿದ ಇದೀಗ ನಲಿಯೂತ ಕಲಿಯೂತ ಸಾಗಿತು ದಿಬ್ಬಣ, ಸಾಗಿತು ದಿಬ್ಬಣ, ಸಾಗಿತು ದಿಬ್ಬಣ. ಪರಮ ಹರುಷದಲ್ಲಿ ದಶರಥ ಫಲಿಸಿತು ತನ್ನ ನೋಂಪಿ, ಬಪ್ಪ ತಾನು ಈಸುತಂಗೆ. ಭರತ ಖಂಡದ ಈ ಮಹಾವೀರ ಠಲಾಯಿಸಿದ ಮಹಾದಯಾಶಾಲಿ ಸುಗುಣನ ಪರಿಣ, ಸುಗುಣನ ಪರಿಣ. ಯದಲಿ ಭಾಗವಹಿಸಿದರು ಮುದದಿಂದ, ರತ್ನದಂತಹ ಮಗನಿಗೆ ರಾಜ್ಯಭಾರ ವಹಿಸಿ ತಾನಿನ್ನು ನಿವೃತ್ತನಾಗಬೇಕೆಂದು ಮುಹೂರ್ತವಿರಿಸಿದರು ಲಘುಬಗೆಯಿಂದ. ಆದರೆ ವನವಾಸ ಪ್ರಾಪ್ತವಾಯಿತು ರಾಮಂಗೆ. ಶರಣು ಬಂದವರಿಗೆ ಆಶ್ರಯದಾತನೀತ, ಷಡರಿಗಳಿಗೆ ಸೋಲದ ಧೀರನೀತ. ಸಹಧರ್ಮಿಣಿ ಸಹೋದರನ ಸಹಿತ ನಡೆದ ಕಾಡಿಗೆ ಶ್ರೀರಾಮ 14 ವರ್ಷ ಕಳೆದು ಬಂಧು ಬಳಗದ ಸಮ್ಮುಖದಲ್ಲಿ ಪಟ್ಟಕ್ಕೇರಿದ ರಾಜಾರಾಮ. ಕ್ಷಮೆ, ದಯೆ, ಶಾಂತಿ, ವೈರಾಗ್ಯ ಧರ್ಮಗಳು ಮೂರ್ತಿವೆತ್ತಿದ ಶ್ರೀರಾಮನಿಗೆ ಜಯ ಜಯ. ಕ್ಷಮೆ, ದಯೆ, ಶಾಂತಿ, ವೈರಾಗ್ಯ ಧರ್ಮಗಳು ಮೂರ್ತಿವೆತ್ತಿದ ಶ್ರೀರಾಮನಿಗೆ ಜಯ ಜಯ. ಶ್ರೀರಾಮನಿಗೆ ಜಯ ಜಯ, ಶ್ರೀರಾಮನಿಗೆ ಜಯ ಜಯ.